ಬಾಣಂತಿಯರ ಸರಣಿ ಸಾವು ಪ್ರಕರಣದ ವಿರುದ್ಧ ಬಿಜೆಪಿ ಬೀದಿಗಿಳಿದಿದೆ. ಬಿಜೆಪಿ ಮಹಿಳಾ ಮೋರ್ಚಾ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ತಡೆಗಟ್ಟುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ. ಬಾಣಂತಿಯರ ಸರಣಿ ಸಾವು ಪ್ರಕರಣ ರಾಜ್ಯ ಸರ್ಕಾರದ ಪಾಲಿಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಬಾಣಂತಿಯರ ಸಾವಿನ ಪ್ರಕರಣ ತಡೆಗಟ್ಟುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಆರೋಪಿಸಿ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯದ ನಾನಾ ಭಾಗಗಳಲ್ಲಿ ಪ್ರತಿಭಟನೆ ನಡೆಸಿದೆ. ಬಾಣಂತಿಯರ ಸರಣಿ ಸಾವು, ಬೀದಿಗಿಳಿದ ಬಿಜೆಪಿ ಮಹಿಳಾ ಮೋರ್ಚಾ. ಇಂದಿನಿಂದ ಜನವರಿ 8ರವರೆಗೆ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ. ಇಂದಿನಿಂದ ಜನವರಿ 8ರವರೆಗೆ ಬಿಜೆಪಿ ಮಹಿಳಾ ಮೋರ್ಚಾ ತಲಾ 5 ಜಿಲ್ಲೆಗಳಂತೆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲು ಮುಂದಾಗಿದೆ. ಇಂದು ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ಎಂಎಲ್ಸಿ ಹೇಮಲತಾ ನಾಯಕ್ ನೇತೃತ್ವದಲ್ಲಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ನಡೆಸಿದ್ದು, ಸಿಎಂ ಸಿದ್ದರಾಮಯ್ಯ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಎಂ, ಆರೋಗ್ಯ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ 736 ಬಾಣಂತಿಯರ ಸಾವಾಗಿದೆ ಎಂದು ಆರೋಪಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತ ಆದಾಗ ಕಣ್ಣೀರಿಟ್ಟಿದ್ದ ರಾಹುಲ್ ಗಾಂಧಿ ಮೃತ ಬಾಣಂತಿಯರ ಮನೆಗೆ ಯಾಕೆ ಹೋಗಲಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಐವಿ ದ್ರಾವಣ ಪೂರೈಸಿದ ಕಂಪನಿ ವಿರುದ್ಧ ದೂರು ನೀಡೋದಾಗಿ ಸಚಿವರೇ ಹೇಳಿದ್ರು. ಯಾಕೆ ಇನ್ನೂ ದೂರು ಕೊಟ್ಟಿಲ್ಲ? ಸಿದ್ದರಾಮಯ್ಯ 2,000 ರೂಪಾಯಿ ಕೊಡೋ ಬದಲು ಬಾಣಂತಿಯರಿಗೆ ಬದುಕುವ ಗ್ಯಾರಂಟಿ ಕೊಡ್ಲಿ ಅಂತ ಗುಡುಗಿದ್ರು. ರಾಹುಲ್ ಗಾಂಧಿ ಇಲ್ಲಿ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ ಸತ್ತಂತ ಮನೆಗೆ ಹೋಗಿ ಕಣ್ಣೀರ ಕೋಡಿಯನ್ನ ಹರಿಸಿದ್ದು. ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಖರ್ಚೀಫ್ ಕೊಟ್ಟಿದ್ದೆ ಅವ್ರಿಗೆ, ಕಣ್ಣು ಒರೆಸ್ಕೊಳಕ್ಕೆ ಕೊಟ್ಟಿದ್ದೆ. ಪಾಪ ಅಷ್ಟು ದೂರದಿಂದ ಬಂದ್ರಲ್ಲ. ನಿಮ್ಮ ಬೆಳಗಾವಿ ಅಧಿವೇಶನ ನಡೀತಾ ಇದೆಯಲ್ಲ, ಅಲ್ಲೇ ಸತ್ತರಲ್ಲ ಸಮಾವೇಶ, ಆ ಸಂದರ್ಭದಲ್ಲೇ ಸತ್ತಿರೋದು. ನಿಮ್ಮ ಸಮಾವೇಶ ಸಂದರ್ಭದಲ್ಲೇ ಸತ್ತಿದಾರಲ್ಲ, ಯಾಕೆ ಅಲ್ಲಿಗೆ ಹೋಗಿಲ್ಲ ನೀವು? ಇನ್ನು 2,000 ಬೇಡಪ್ಪ, ಈ ಬಾಣಂತಿಯರ ಸಾವು ನಿಲ್ಸಪ್ಪ ಸಾಕು. ಸಿದ್ದರಾಮಯ್ಯನವರೇ, ಮಿಸ್ಟರ್ ಸಿದ್ದರಾಮಯ್ಯ, ನಿನ್ನ 2,000 ಹೆಣ್ಣು ಮಕ್ಕಳಿಗೆ ಕೊಡೋದು ಬೇಡ, ಈ ಬಾಣಂತಿಯರ ಸಾವು ನಿಲ್ಲಿಸು. ನಿನ್ನ 2,000 ತಗೊಂಡು ಏನು ಈ ಸಾವಿಗೆ ಬೆಲೆ ಕಟ್ಟಕ್ಕಾಗ್ತೈತಾ ನೀವು? ಈ ಶೋಷಿತ ಮಹಿಳೆಯರಿಗೆ ನ್ಯಾಯ ಯಾವಾಗ ಸಿಗೋದು ನಿಮ್ಮಿಂದ? ಬಾಣಂತಿಯರ ಸರಣಿ ಸಾವು ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿದೆ. ದಿನಕ್ಕೂ ಇದೇ ವಿಚಾರವಾಗಿ ಬೃಹತ್ ಧರಣಿಗೆ ಮುಂದಾಗಿದ್ದು, ಇದು ಇನ್ಯಾವ ಹಂತಕ್ಕೆ ಹೋಗುತ್ತೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.